ನೋಡಿ, ಪ್ರಾಣಿಗಳು ಪಕ್ಷಿಗಳು ಪಾಪ ತುಂಬಾ ಇನ್ನೋಸೆಂಟ್, ಮನುಷ್ಯರ ತರ ಅಲ್ಲ. ಅವುಗಳನ್ನು ಮನುಷ್ಯರು ಕಂಪೇರ್ ಮಾಡ್ತಾರೆ ಪಾಪ. ಈಗ ಕಾಗೆ ನೋಡಿ, ಕಪ್ಪುಗಿರೋರ್ನ ಪಾಪ ಕಾಗೆ ಹೋಲಿಸ್ತಾರೆ. ಅದು ಅತಿ ಬುದ್ಧಿವಂತ ಜೀವಿ ಅಂಡ್ ಇನ್ನೋಸೆಂಟ್. ಅದು ತನ್ನ ಹತ್ರ ಏನಾದ್ರು ಇದ್ರೆ ಈ ತರ ಕಾಗೆಗಳನ್ನ ಕರೆಸಿ ಅದಕ್ಕೆ ಹಂಚ್ಕೊಂಡ್ ತಿನ್ನುವಂತಹ ಬುದ್ಧಿ ಇದೆ. ಅಷ್ಟು ಒಳ್ಳೆ ಪಕ್ಷಿ ಕಾಗೆ. ಕಪ್ಪು ಕಸ್ತೂರಿ ಹೋಗಿ ಹೋಗಿ ಕಾಗೆ ಹೋಲಿಸ್ತಾರೆ ಪಾಪ. ಹೌದು ಬ್ರೋ. ಇವಾಗ ಯಾರಾದ್ರೂ ದಪ್ಪಗಿದ್ರೆ ಹಂದಿ, ಇಲ್ಲಾಂದ್ರೆ ಪಾಪ ಆನೆ ಹೋಲಿಸ್ತಾರೆ. ಎಂತ ಜೀವಿ ಅವ್ ಪಾಡ್ಗ ಪಾಪ ತಿನ್ಕೊಂಡು ಮಾಡ್ಬೇಕಿರ್ತಾರೆ. ಹುಟ್ಟಿರೋದೇ ಹಾಗೆ. ಅದಕ್ಕೆ ಹೋಲಿಸ್ತಾರೆ ನೋಡಿ ಜನ. ಮಂಗ ಹೌದು ಪಾಪ ಕೆಲವು ಇನ್ನೋಸೆಂಟ್ ಪೀಪಲ್ ಇರ್ತಾರೆ. ಏನು ಒಳ್ಳೆ ಮಂಗನ್ ತರ ಆಡ್ತಿದೆ, ಅದು ಪೀಪಲ್ ಬಿಟ್ಬಿಡಿ, ಜನನ್ ಬಿಟ್ಬಿಡಿ. ಪಾಪ ಮಂಗ ಏನ್ ಮಾಡಿತ್ತು ಪಾಪ, ಅದು ಏನಂತಾರ ಅದನ್ನ, ಅದು ನಮ್ಗೆ ನಾವ್ ಪೂರ್ವಜರ ಅದು. ಹೌದು ಹೌದು. ಅದಕ್ಕೆಲ್ಲ ಹರ್ಟ್ ಮಾಡೋದ್ರೆ ಐ ಡೋಂಟ್ ಲೈಕ್ ದಿಸ್. ಓತಿಕೇತ ಅದು ಬಣ್ಣ ಬದಲಾಯಿಸುವ ಒಂದು ಜೀವಿ. ಜನಗಳೇನಾದ್ರು ಬಣ್ಣ ಬದಲಾಯಿಸ್ತಾ ಇದ್ರೆ ಓತಿಕೇತ ಕಂಪೇರ್ ಮಾಡ್ತಾರೆ. ತಪ್ಪು ಮಾಡೋದು ಜನಗಳು. ಪಾಪ ಓತಿಕೇತ ಅನ್ನೋ ಒಂದು ಜೀವಿ ಏನ್ ಮಾಡ್ತೋ ಅದಕ್ಕೆ ಕಂಪೇರ್ ಮಾಡುತ್ತೆ. ಅದು ಒಂದು ಹುಟ್ಟದಾಗ ಬಂದಿರತಕ್ಕಂತಹ ಒಂದು ಗುಣ, ಅದಕ್ಕೆ ವಿಶೇಷವಾದ ಗುಣ, ಬಣ್ಣ ಬದಲಾಯಿಸೋದು. ಇವಾಗ ಗೂಬೆ ಅಂದ್ರೆ ಪಾಪ ಅದೊಂದು ಪಕ್ಷಿ. ಅದ್ರ ಪಾಡ್ಗ ಮರದ ಮೇಲೆ ಕುತ್ಕೊಂಡಿರ್ತದೆ. ಜನ ಡಿಸ್ಟರ್ಬ್ ಮಾಡೋದ, ಫಸ್ಟ್ ಆಫ್ ಆಲ್ ಪಾಪ ಜನಕ್ಕೆ ಕಾಣಿಸ್ಕೊಳ್ಳೋದೇ ಇಲ್ಲ. ಆದ್ರೂ ಬಿಡಲ್ಲ ಅದನ್ನ. ಏನಕ್ಕೋ ಒಂದಕ್ಕೆ ಉದಾಹರಣೆ ಕೊಡೋದು, ಗೂಬೆ ಕೂರಿಸ್ತಾ ಇದೆಯಾ, ಗೂಬೆ ತರ ಇದೆಯಾ, ಗೂಬೆ ಕೂರಿಸ್ತಿದ್ಯಾ, ಈ ತರ ಯೂಸ್ ಮಾಡ್ತಾರೆ. ಒಂಟೆ ಪಾಪ ಕೆಲವರು ಉದ್ದಕ್ಕಿರ್ತಾರಲ್ಲ ಅವ್ರ ಮೇಲೆ ಬಳಸ್ತಾರೆ. ಅದು ಬಿಡಿ, ಪಾಪ ಒಂಟೆ ಎಂತ ಶ್ರಮಜೀವಿ ಅಂದ್ರೆ ಮರಳುಗಾಡಲ್ಲಿ ಪಾಪ ನೀರ್ ಇಲ್ದಿರೋ ಎಷ್ಟೋ ದಿನ ಅದ್ರ ಕಷ್ಟ ಅದು ಗೊತ್ತು ಪಾಪ. ಮರಳುಗಾಡಲ್ಲಿ ಒಂದು ವಾಹನ ಅದು. ಹೌದು, ಇವಾಗ್ಲೂ ಬಳಸ್ತಾರೆ. ಹೌದು, ಮರಳುಗಾಡು ಅಂದ್ರೆ ಒಂಟೆ ನಮ್ ತಲೆಗೆ ಬರೋದು ಫಸ್ಟ್. ಒಂಟೆ ಅಂದ್ರೆ ಮರಳುಗಾಡು. ಹೌದು. ಕತ್ತೆ ಆಯ್ತಾ, ಅದು ಶ್ರಮಜೀವಿ, ಕಷ್ಟಪಟ್ಟು ದುಡಿಯುವಂತಹ ಒಂದು ಜೀವಿ. ಅದು ಎಷ್ಟೋ ಜನಕ್ಕೆ ಉದಾಹರಣೆ. ಏನೋ ಕತ್ತೆ ತರ ಇದೆ ಅಂತಾರೆ, ಲೋ ಬಾರೋ ಕತ್ತೆ ಅಂತಾರೆ. ಎಷ್ಟು ಹೀನವಾಗಿ ಉಪಯೋಗಿಸ್ತಾರ ಪದನ. ಕತ್ತೆ ಅನ್ನೋದು ಒಂದು ಒಳ್ಳೆ ಶ್ರಮಜೀವಿ ಪಾಪ. ಇವಾಗ ಕರಡಿ ಪಾಪ, ಯಾರಿಗಾದ್ರೂ ಕೂದಲು ಜಾಸ್ತಿ ಇದ್ರೆ ಕರಡಿ ಕೂದಲು ಅಂತಾರೆ. ಕೂದಲಿರೋ ಪಾಪ ಕರಡಿ ತಪ್ಪ ಅಲ್ವಾ, ಪಾಪ ದೇವರು ಕೊಟ್ಟಿರೋ ಸೃಷ್ಟಿ ಅದು. ಕರಡಿ ಎಷ್ಟು ಒಳ್ಳೆ ಜೀವಿಗಳು, ಅದ್ರ ಪಾಠದಿರುತ್ತೆ. ಅದನ್ನು ಬಿಡಲ್ಲ ಒಂಚೂರ. ಕಂಪೇರ್ ಮಾಡೋದು, ಅದ್ರ ಮರ್ಯಾದೆ ತೆಗಿತಾರೆ. ಕೊಕ್ರೆ ಕತ್ತು ಎಷ್ಟು ಸುಂದರವಾಗಿ ಆ ಕಡೆ ಈ ಕಡೆ ಆಡಿಸ್ತದೆ ಅಂದ್ರೆ ಅವು ಆಡ್ಸಲ್ಲ ಆಕ್ಚುಲಿ. ಆ ತರ ಆಡಿಸ್ತದ ಅದು ಕೊಕ್ರೆ. ಅದು ನೋಡ್ಬಿಟ್ಟು ಕೆಲವ್ರಿಗೆ ಈಗ ಭರತನಾಟ್ಯಂ ಅಲ್ಲಿ ತುಂಬಾ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಕತ್ತಾಡ್ಸೋದ್ರಲ್ಲಿ. ಅದನ್ನು ವ್ಯಂಗ್ಯ ಮಾಡ್ಕೊಂತಾರೆ. ಅದು ಬಿಡಿ, ಕೊಕ್ರೆ ಏನ್ ಮಾಡಿತ್ತು, ಅದೊಂದು ಪಕ್ಷಿ. ಅದು ಅಷ್ಟಾಗಪ್ಪ. ಕಪ್ಪೆ ಏನು ಮಾಡ್ತು ಪಾಪ. ಅದು ನೀರಲ್ಲೂ ಇರುತ್ತೆ ಪಾಪ, ಆಚೆ ಬರುತ್ತೆ. ಮಳೆ ಜೋರಾಗಿ ಬಂದ್ರೆ ವಟ ವಟ ಅಂತ ಕರೀತೆ. ದೇವ್ರು ಕೊಟ್ಟಿರುವಂತ ಒಂದು ಗುಣ. ಯಾರಾದ್ರೂ ಪಾಪ ಜಾಸ್ತಿ ಮಾತಾಡಿದ್ರೆ ಏನೋ ಕಪ್ಪೆ ತರ ಒಟಗುಡ್ತಾ ಇದೆಯಾ ಅಂತ ಹೇಳ್ತಾರೆ. ಪಾಪ ಕಪ್ಪೆ ಏನ್ ಮಾಡ್ತಾವ, ಒಟಗುಟ್ಟಿದ್ದ ಅವನ್ ತಪ್ಪು ತಾನೆ. ಎಷ್ಟು ಮಾತಾಡ್ಬೇಕು ಅಷ್ಟು ಮಿತವಾಗಿ ಮಾತಾಡಿದ್ರೆ ಚೆನ್ನಾಗಿರ್ತದೆ. ಅವ್ನಿಗೆ ಎಷ್ಟೋ ಜಾಸ್ತಿ ಮಾತಾಡ್ಬಿಟ್ಟು ಕಪ್ಪೆಗೆ ಹೋಲಿಸಿದ್ರೆ ತಪ್ಪು ತಾನೆ ಅದು. ಹೌದೌದು. ಇವಾಗ ಚಿಂಪಾಂಜಿ ಇಲ್ಲ ಗೊರಿಲ್ಲ, ಅವ್ನ ಯಾರಾದ್ರೂ ಕೆಟ್ಟದಾಗಿ ಇಲ್ಲ ಬೇರೆ ತರ ಡ್ರೆಸ್ ಮಾಡ್ಕೊಂಡಿದ್ರೆ ಚಿಂಪಾಂಜಿ ತರ ಇದೆಯಾ, ಗೊರಿಲ್ಲ ತರ ಇದೆಯಾ, ಪಾಪ ಅವು ಹುಟ್ಟಿರೋದ ಹಿಂಗೆ. ಅವು ಕೆಟ್ಕೊಳ ಕಂಪೇರ್ ಮಾಡಿದ್ರೆ ಇವೆಲ್ಲ ಪಾಪ ಅವೆಲ್ಲ ಕೇಳಿಸ್ಕೊಂಡು ಅವು ಅರ್ಥ ಆಗೋ ತರ ಇದ್ದಿದ್ರೆ ಮನುಷ್ಯನ ಅಟ್ಟಾಡ್ಸ್ಕೊಂಡು ಹೋಯ್ತಾ ಇದು. ಚಿಂಪಾಂಜಿ ಅವ್ರ ಅಪ್ಪಾಜಿ ತಂತಾನೆ ಬರುತ್ತೆ ಅಲ್ವಾ, ಏನ್ ಮಾಡಕ್ಕಾಗುತ್ತೆ. ಈಗ ಬಾತ್ಕೋಳಿ ಅಂತ ಇದೆ. ಬಾತ್ಕೋಳಿ ಪಾಪ ನೀರಲ್ಲಿ ಹಂಗಿ ಹಿಂಗಿ ನಡೀತಾ ಇರುತ್ತೆ. ಅದ್ರ ನಡಿಗೆನೆ ಸರಿ ಇಲ್ಲ ಅಂತ ಜನ, ಯಾರ ನಡಿಗೆ ಸರಿ ಇರಲ್ವೋ ಅದನ್ನ ಬಾತ್ಕೋಳಿ ಕಂಪೇರ್ ಮಾಡಿ, ಏನೋ ಬಾತ್ಕೋಳಿ ತರ ನಡೀತಾ ಇದೆ ಅಂತ. ತಪ್ಪು ತಾನೆ. ಅವನ್ ತಪ್ಪಾಗಿ ನಡೆದ್ಬಿಟ್ಟು ಬಾತ್ಕೋಳಿ ಕಂಪೇರ್ ಮಾಡಿದ್ರೆ ಬಾತ್ಕೋಳಿ ಏನ್ ಮಾಡ್ತಾರೆ ಇವಾಗ.